ನಾನು ಡಾಕ್ಟರ್ ಸುನೀತಾ. ಇವತ್ತು ನನಗೆ ಗ್ಲಾಕೋಮಾ ಮತ್ತು ಮಯೋಪಿಯಾ ಅಂದರೆ ಏನು ಅಂತ ಫಸ್ಟು ಅರ್ಥ ಆಗಬೇಕು. ಸೊ ಇವಾಗ ಜಸ್ಟ್ ನಮ್ಮ ಕ್ಲಿನಿಕ್ನಲ್ಲಿ ನಾವು ಏನು ನೋಡ್ತೀವಿ ಅಂತ ಹೇಳ್ತೀನಿ. ಫಸ್ಟು ಪೇಷಂಟ್ ಬರ್ತಾರೆ, ದೃಷ್ಟಿ ಕಮ್ಮಿ ಆಗಿದೆ ಅಂತ. ಮನೆಯಲ್ಲಿ ಎಲ್ಲ ಮಾತಾಡಿರ್ತಾರೆ, ದೃಷ್ಟಿ ಕಮ್ಮಿ ಆಗಿದೆ. ಯಾರೋ ಹೇಳ್ತಾರೆ ಪೊರೆ ಆಗಿದೆ ಅಷ್ಟೇ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗು, ಪೊರೆ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಸೊ ಇನ್ನೂ ಡಿಲೇ ಮಾಡ್ತಾರೆ ನಮ್ಮ ಹತ್ರ ಬರೋದಕ್ಕೆ. ಸೊ ಅವ್ರು ಬಂದಾಗ ದೃಷ್ಟಿ ಕಮ್ಮಿ ಆಗಿದೆ ಅಂತ ನಾವು ಹೇಳ್ತೀವಿ, ನಿಮಗೆ ಪೊರೆ ಆಗಿಲ್ಲ, ದೃಷ್ಟಿ ಕಮ್ಮಿ ಆಗಿರೋದು ಗ್ಲಾಕೋಮಾ. ಆದರೆ ಅವ್ರಿಗೆ ಗ್ಲಾಕೋಮಾ ಅಲ್ಲಿ ತನಕ ಅವರು ಕೇಳೇ ಇರೋದಿಲ್ಲ. ಗ್ಲಾಕೋಮಾ ಅಂದರೆ ಏನು ಅಂತ ಪೂರ್ತಿ ಅರಿವೇ ಇರೋದಿಲ್ಲ ಅವರಿಗೆ. ಸೊ ಆವಾಗ ನಾವು ಹೇಳಬೇಕು, ಇದು ಪೊರೆ ಇದಲ್ಲ, ಇದು ಗ್ಲಾಕೋಮಾ, ಕಣ್ಣಿನ ಒತ್ತಡ ಜಾಸ್ತಿ ಆಗಿರೋದ್ರಿಂದ ನಿಮಗೆ ದೃಷ್ಟಿ ಕಮ್ಮಿ ಆಗಿರೋದು ಅಂತ. ಸೊ ಏನಾಗುತ್ತೆ ಅಂದರೆ ಕಣ್ಣಿನ ಒತ್ತಡ ಜಾಸ್ತಿ ಆಯಿತು ಅಂದರೆ ಕಣ್ಣಿನ ನರ ಅಷ್ಟೊಂದು ಒತ್ತಡ ತಡೆಯೋಕ್ಕಾಗೋದಿಲ್ಲ. ಸೊ ಆವಾಗ ಕಣ್ಣಿನ ನರ ವೀಕ್ ಆಗ್ತಾ ಹೋಗುತ್ತೆ. ಸೊ ದೃಷ್ಟಿ ಹೇಗೆ ಕಮ್ಮಿ ಆಗುತ್ತೆ? ಸೈಡಿಂದ ಕಮ್ಮಿ ಆಗುತ್ತೆ, ಹೊರಭಾಗದಿಂದ ಒಳಗೆ ಬರುತ್ತೆ. ಸೊ ತುಂಬ ದಿನದವರೆಗೂ ಪೇಷಂಟ್ಗೆ ಅರ್ಥ ಆಗೋದಿಲ್ಲ ನನ್ನ ದೃಷ್ಟಿ ಕಮ್ಮಿ ಆಗ್ತಾ ಇದೆ ಅಂತ. ಯಾಕಂದರೆ ಮುಂದೆ ಸ್ವಚ್ಛವಾಗಿ ಕಾಣಿಸ್ತಾ ಇರುತ್ತೆ. ಸೊ ಅವ್ರಿಗೇನು ಗೊತ್ತೇ ಆಗೋದಿಲ್ಲ. ಸೊ ಅವ್ರ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಆಗಲೇ ತುಂಬಾ ನರ ಡ್ಯಾಮೇಜ್ ಆಗಿರುತ್ತೆ. ಯಾಕಂದರೆ ಇದು ಪೂರ್ತಿ ಕಮ್ಮಿ ಆಗಿಬಿಡುತ್ತೆ, ಮುಂದೆ ಮಾತ್ರ ಕಾಣಿಸ್ತಿರುತ್ತೆ ಅವ್ರಿಗೆ. ಏನೋ ಸ್ವಲ್ಪ ದೃಷ್ಟಿ ಕಮ್ಮಿ ಆಗ್ತಾ ಇದೆ, ರಾತ್ರಿ ಹೊತ್ತು ದೃಷ್ಟಿ ಕಮ್ಮಿ ಆಗಿದೆ, ಹೀಗೆ ವೇಗ್ ಸಿಂಪ್ಟಮ್ಸ್ ಇರುತ್ತೆ ಹೊರತು ಬೇರೆ ಏನೂ ಅವ್ರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ನೋವು ಇರೋದಿಲ್ಲ, ಕಣ್ಣಲ್ಲಿ ನೀರು ಬಂತು ಅಂತಿರೋದಿಲ್ಲ, ಏನೂ ಸಿಂಪ್ಟಮ್ಸ್ ಇರೋದು. ಸೊ ದ ಓನ್ಲಿ ವೇ, ಬರೀ ನೀವು ಡಾಕ್ಟರ್ ಹತ್ರ ಬಂದಾಗ ಮಾತ್ರ, ನಾವು ಟೆಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗೋದು ಗ್ಲಾಕೋಮಾ ಇದೆ. ಆದರೆ ಪೊರೆ ಏನಾಗುತ್ತೆ, ದೃಷ್ಟಿ ಕಮ್ಮಿ ಆಗುತ್ತೆ. ಟ್ರೀಟ್ಮೆಂಟ್ ಪೊರೆ ತೆಗೆದುಬಿಟ್ಟು ನೆನೆಸಿದ ತಕ್ಷಣ ಅವರಿಗೆ ಇಮಿಡಿಯೇಟಾಗಿ ದೃಷ್ಟಿ ವಾಪಸ್ ಬರುತ್ತೆ. ದಿಸ್ ಇಸ್ ಒನ್ ಥಿಂಗ್. ಪೊರೆ ಆಪರೇಷನ್ ಮಾಡಿದ ತಕ್ಷಣ ದೃಷ್ಟಿ ವಾಪಸ್ ಬಂತು. ಆದರೆ ಗ್ಲಾಕೋಮಾನಲ್ಲಿ ಹಾಗಿಲ್ಲ. ಒಂದು ಸತಿ ನರ ಡ್ಯಾಮೇಜ್ ಆಯಿತು ಅಂದರೆ ಅದನ್ನು ನಾವು ತಿರ್ಗಾ ವಾಪಸ್ ಬರೋ ಹಾಗೆ ಮಾಡೋದು. ಸರ್ಜರಿ ಇರ್ಬೋದು, ಇಲ್ಲ ಸರ್ಜರಿ ಮಾಡಿಸ್ಕೊತೀನಿ ದೃಷ್ಟಿ ವಾಪಸ್ ಬರುತ್ತಾ ಅಂತ ಕೇಳ್ತಾರೆ. ಇಲ್ಲ, ಅದು ಆಗೋದಿಲ್ಲ. ಯಾಕಂದರೆ ಕಣ್ಣಿನ ನರ, ದೃಷ್ಟಿಗೆ ಬೇಕಾದ ನರನೇ ಇದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ, ಡ್ರೈ ಆಗಿಬಿಟ್ಟಿರುತ್ತೆ. ಸೊ ದ ಓನ್ಲಿ ವೇ ವಿ ಕ್ಯಾನ್ ಸೇವ್ ಐಸೆಟ್ ಅಂದರೆ ನೀವು ರೆಗ್ಯುಲರ್ ಚೆಕಪ್ಪಿಗೆ ಬಂದಾಗ ಮಾತ್ರ. ಸೊ ಹೆಂಗಪ್ಪ ಇದನ್ನು ಡಯಾಗ್ನೋಸ್ ಮಾಡೋದು? ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ ಅಂದರೆ ಒಂದು ಕಾರಣ ಇಲ್ಲ, ಹಲವಾರು ಕಾರಣ ಇರುತ್ತೆ ಅದು ಬರೋದಕ್ಕೆ. ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, BP, ಶುಗರ್, ಹೇಗೆ ತಂದೆ ತಾಯಿಗಿತ್ತು ಹಾಗೆ ನನಗೂ ಬಂದಿದೆ, ಆ ಥರನೇ ಇದು ಫ್ಯಾಮಿಲಿ ಹಿಸ್ಟ್ರಿ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ. 5 ಜನ ಗಂಡ್ಮಕ್ಳು ಇರ್ತಾರೆ, ಒಬ್ಬ ಅಣ್ಣನಿಗಿದೆ. ಸೊ ಬೇರೆಯವರೆಲ್ಲರೂ ಟೆಸ್ಟ್ ಮಾಡಿಸ್ಕೋಬೇಕು. ಸೊ ದಟ್ ಈಸ್ ವಾಟ್ ಈಸ್ ನೆಸೆಸರಿ. ಸೊ ಅವೇರ್ನೆಸ್ ಎಲ್ಲರಿಗೂ ಅರ್ಥ ಆಗಬೇಕು. ನನಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಹಾಗಾಗಿ ನಾನು ಕಣ್ ಟೆಸ್ಟಿಗೆ ಹೋಗಲೇಬೇಕು. ಸೊ ಆವಾಗಲೇ ನಾವು ಜಾಸ್ತಿ ಪೇಷಂಟ್ಸ್ನ ಡಯಾಗ್ನೋಸ್ ಮಾಡಿ ಅವರು ದೃಷ್ಟಿ ಕಳ್ಕೊಳ್ತಾರೆ ಇರೋಂಗೆ ನೋಡ್ಬೋದು. ಸೊ ವಯಸ್ಸು 40 ವರ್ಷ ಆದಮೇಲೆ ಕಡ್ಡಾಯವಾಗಿ ಕಣ್ ಟೆಸ್ಟ್ ಮಾಡಿಸ್ಕೊಳ್ಳಿ. ರೆಗ್ಯುಲರ್ ಐ ಚೆಕ್, ವರ್ಷಕ್ಕೊಂದ್ಸತಿ, ತುಂಬಾ ಅದು ಕಷ್ಟನೇ ಇಲ್ಲ, ವರ್ಷಕ್ಕೊಂದ್ಸತಿ ಒಂದು ಕಣ್ಣಿನ ಟೆಸ್ಟ್ ಮಾಡಿ. 40 ವರ್ಷ ಆಗಿದ ತಕ್ಷಣ ಡೆಫಿನೆಟ್ಲಿ ಸ್ಕ್ರೀನ್ ಮಾಡ್ತೀವಿ. ಕಣ್ಣಿನ ಒತ್ತಡ ಹೇಗಿದೆ, ನರ ಹೇಗಿದೆ, ಎಲ್ಲನೂ ಟೆಸ್ಟ್ ಮಾಡೇ ಮಾಡೋದು. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಡೆಫಿನೆಟ್ಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ತುಂಬ ಹೈ ಗ್ಲಾಸ್ ಪವರ್, ತುಂಬ ಮೈನಸ್ ಪವರ್ ಇರ್ಬೋದು, ತುಂಬ ಪ್ಲಸ್ ಪವರ್ ಇರ್ಬೋದು, ಎರಡೂ ಗ್ಲಾಕೋಮಾ ಬರೋದಕ್ಕೆ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಅವರೂ ಕಡ್ಡಾಯವಾಗಿ ಗ್ಲಾಕೋಮಾಗೆ ಟೆಸ್ಟಿಗೆ ಬರಬೇಕು. ಆಮೇಲೆ ಬೇರೆ ಏನಾದರೂ ಡ್ರಗ್ ಇಂಟೇಕು, ಇಲ್ಲ ಪೆಟ್ಟು ಬಿದ್ದಿದ್ದಿರ್ಬೋದು, ಈಗೆಲ್ಲ ಎಕ್ಸ್ಟ್ರಾ ಏನು ರಿಸ್ಕ್ ಇದ್ರೂ ಇವರೆಲ್ಲನೂ ಗ್ಲಾಕೋಮಾ ಟೆಸ್ಟ್ ಬಂದಷ್ಟು, ಡಯಾಗ್ನೋಸಿಸ್ ಜಾಸ್ತಿ ಆದಷ್ಟು ನಾವು ಅವ್ರಿಗೆ ಬೆಟರ್ ಟ್ರೀಟ್ಮೆಂಟ್ ಮಾಡ್ಬೋದು. ಇದನ್ನು ಗ್ಲಾಕೋಮಾನ ಏನಂತ ಕರಿತೀವಿ ನಾವು? ಅನಗತ್ಯವಾಗಿ ಆಗುವ ದೃಷ್ಟಿ ಲಾಸ್ ಆಫ್ ವಿಷನ್, ನೀಡ್ಲೆಸ್ ಲಾಸ್ ಆಫ್ ವಿಷನ್ ಅಂತ ಹೇಳ್ತೀವಿ.
ಸೊ ಅದು ಟ್ರೀಟ್ಮೆಂಟ್ ನೀವು ಮಾಡಿಸ್ಕೊಂಡ್ರಿ ಅಂದರೆ ಸಾಕು, ಆ ದೃಷ್ಟಿ ನೀವು ಇರೋ ತನಕನೂ ನಿಮಗೆ ಇರುತ್ತೆ, ಇಲ್ಲ ಅಂದರೆ ದೃಷ್ಟಿ ಕಳ್ಕೊಂತೀವಿ. ಈ ಥರ ಈಗ ಬಿ ಪಿ ನಿಮಗೆ 140, 150, 160 ಆದರೂ ನಿಮಗೆ ಗೊತ್ತಾಗಲ್ಲ, ತುಂಬ ಜಾಸ್ತಿ ಆದಾಗಷ್ಟೇ ತಲೆ ಸುತ್ತು ಬೀಳ್ತೀರ. ಅದೇ ಥರ ಪ್ರೆಷರ್ ತುಂಬ ಜಾಸ್ತಿ ಆದಾಗ ಅಷ್ಟೇ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಅಂದರೆ ಅಷ್ಟು ಜಾಸ್ತಿ ಆಗೋ ಅಷ್ಟರಲ್ಲಿ ಅದು ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ. ಇದು ಕಣ್ಣಿನ ನರ ಒಂದು 80%, 90% ಡ್ಯಾಮೇಜ್ ಆದಮೇಲೆ ನಿಮಗೆ ದೃಷ್ಟಿ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ದಂಗೆ ಹೇಗೆ ನೀವು 40 ವರ್ಷ ಆದಮೇಲೆ ಮಾಸ್ಟರ್ ಹೆಲ್ತ್ ಚೆಕಪ್ ಆ ಥರ ಮಾಡ್ಕೋತೀರ, ಅದೇ ಥರ ಪ್ರತಿ ವರ್ಷ ಕಣ್ಣದ್ದು ಒಂದ್ಸರಿ ಕಣ್ಣದ ನರ ಚೆನ್ನಾಗಿದೆಯಾ, ಕಣ್ಣಲ್ಲಿ ಪ್ರೆಷರ್ ನಾರ್ಮಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇನ್ನೊಂದೇನೆಂದರೆ ಕನ್ನಡಕ ಹಾಕ್ಕೊಳ್ತಾರಲ್ಲ, ಅಂದರೆ ಮೈನಸ್ ಪವರ್ ಇರ್ಬೋದು, ಪ್ಲಸ್ ಪವರ್ ಇರ್ಬೋದು, ಅವ್ರು ಯೂಶ್ವಲಿ ಏನು ಮಾಡ್ತಾರೆ, ಅದೇ ನಂಬರ್ ಇದೆ, ಚೇಂಜ್ ಆಗಿಲ್ಲ, ಅಥವಾ ಕನ್ನಡಕ ಒಡೆದೋಯ್ತು, ಇನ್ನೇನಾದ್ರು ಆಯಿತು ಅಂದರೆ ಸುಮ್ಮನೆ ಹೋಗಿ ಆಪ್ಟಿಕಲ್ ಶಾಪಲ್ಲಿ ಇದೇ ನಂಬರ್ಗೆ ಇನ್ನೊಂದು ಕನ್ನಡಕ ಮಾಡಿಕೊಡಿ ಅಂತ ತೊಗೊಂಡ್ಬಿಡ್ತಾರೆ. ಆ ಥರ ಮಾಡಬಾರ್ದು. ಯಾಕೆ ಅಂದರೆ ಈಗ ಕನ್ನಡಕ ಹಾಕ್ಕೊಳ್ಳೋರು ಮೈನಸ್ ನಂಬರ್ ಇರೋರಿಗೆ ಇದು 1.5% ಚಾನ್ಸಸ್ ಇರುತ್ತೆ ಗ್ಲಾಕೋಮಾ ಇರಲಿಕ್ಕೆ. ಅವರು ಕಣ್ಣಿನ ಆಸ್ಪತ್ರೆಗೆ ಬಂದಾಗ ನಾವೇನು ಮಾಡ್ತೀವಿ, ಅವ್ರದ್ದು ಪ್ರೆಷರ್ ಹೇಗಿದೆ, ಕಣ್ಣದ ನರ ಹೇಗಿದೆ, ಆಮೇಲೆ ಇಂಪಾರ್ಟೆಂಟ್ ಏನಂದರೆ ನಾವಿಲ್ಲಿ ಕಣ್ಣಲ್ಲಿ ಡ್ರಾಪ್ಸ್ ಹಾಕ್ಬಿಟ್ಟು ಚೆಕ್ ಮಾಡ್ತೀವಿ. ಆವಾಗ ರೆಟಿನಾ, ಆಮೇಲಿಂದ ಆಪ್ಟಿಕ್ ನರ್ವ್ ಅದೆಲ್ಲ ನಾರ್ಮಲ್ ಇದೆಯಾ ಅಂತ ಗೊತ್ತಾಗುತ್ತೆ. ನಾರ್ಮಲ್ ಚೆಕ್ ಮಾಡಿ ಆಮೇಲೆ ಕನ್ನಡಕ ಚೇಂಜ್ ಮಾಡೋದು ಒಳ್ಳೆಯದು. ಆಮೇಲೆ ಇನ್ನೊಂದೇನಂತಂದರೆ ಮಕ್ಕಳಲ್ಲಿ ಗ್ಲಾಕೋಮಾ ಬರಲ್ಲ ಅಂತ ಇಲ್ಲ, ಆದರೆ ಇವಾಗ ಮಕ್ಕಳಲ್ಲಿ ಕೂಡ ನಾವು ಗ್ಲಾಕೋಮಾ ಕೇಸಸ್ ನೋಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ವಯಸ್ಸಾದ್ರೂ ಒಂದು ನಾರ್ಮಲ್ ಕಣ್ ಚೆಕಪ್ ಮಾಡಿಸಿ ಕನ್ನಡಕ ಚೇಂಜ್ ಮಾಡೋದು ಒಳ್ಳೆಯದು. ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ತುಂಬ ವೆರೈಟೀಸ್ ಇದೆ, ಓಪನ್ ಆ್ಯಂಗಲ್, ಕ್ಲೋಸ್ಡ್ ಆ್ಯಂಗಲ್ ಅಂತ. ಓಪನ್ ಆ್ಯಂಗಲ್ ಪೇಷಂಟ್ಸ್ಗೆ ಏನಾಗುತ್ತೆ, ಒತ್ತಡ ತುಂಬ ಜಾಸ್ತಿ ಆದರೂ ಅವ್ರಿಗೇನು ಸಿಂಪ್ಟಮ್ಸ್ ಇರೋದಿಲ್ಲ, ಅವರು ಏನೂ ಇಲ್ಲ, ಏನೂ ತೊಂದರೆ ಇಲ್ಲ, ಕಣ್ಣಲ್ಲಿ ಯಾಕೆ ಕಣ್ ಟೆಸ್ಟ್ ಮಾಡಿಸೋದು ಅಂತ ಇರ್ತಾರೆ. ಕ್ಲೋಸ್ಡ್ ಆ್ಯಂಗಲ್ನಲ್ಲಿ ಏನಾಗುತ್ತೆ, ತುಂಬ ಸಡನ್ನಾಗಿ ಪ್ರೆಷರ್ ಜಾಸ್ತಿ ಆಗಿ, ನೋವು ಆಗಿ, ಕಣ್ಣೆಲ್ಲ ಕೆಂಪಾಗಿ ಊದ್ಕೊಂಡು ಹೀಗೆಲ್ಲ ಆಗಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗೇನಾದ್ರು ಆಯ್ತಂದರೆ ಆಬ್ವಿಯಸ್ಲಿ ದೇ ರೀಚ್ ಡಸ್, ವಿ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ ಅಂತ ಆಗುತ್ತೆ. ಆದರೆ ಇವರು ಓಪನ್ ಆ್ಯಂಗಲ್ ಅವ್ರು ಏನಾದರೂ 40 ಆಗಿರ್ಬೋದು, ನಾರ್ಮಲ್ ಇಂಟ್ರಾಕ್ಯುಲರ್ ಪ್ರೆಷರ್ ಏನಿರುತ್ತೆ 20 20 mm. ಸೊ ಅವರು 40 ಹೋಗಿರ್ಬೋದು, 60 ಹೋಗಿರ್ಬೋದು, ಆದರೆ ಅವರಿಗೆ ಏನೋ ಒಂದು ಸ್ವಲ್ಪ ತಲೆನೋವು, ಇಲ್ಲ ಏನೋ ಒಂಚೂರು ನೋವಾಗ್ತಾ ಇದೆ, ಇಷ್ಟೇ ಇರುತ್ತೆ, ವೆರಿ ವೇಗ್ ಸಿಂಪ್ಟಮ್ಸ್. ಸೊ ಆಸ್ಪತ್ರೆಗೆ ಬಂದು ಒತ್ತಡ ಟೆಸ್ಟ್ ಮಾಡಿ ಆಮೇಲೆ ನರಾಗಿರಲಿ, ಆವಾಗ ದೃಷ್ಟಿ ಇಂಪ್ರೂವ್ ಆಗೋಕ್ಕೆ ಶುರು. ಒಂದು ಫುಟ್ಬಾಲ್ ತೊಗೊಂಡ್ರೆ ಅದರಲ್ಲಿ ಗಾಳಿ ಹಾಕಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಗಾಳಿ ಹಾಕದೇ ಇದ್ದರೆ ಪ್ರೆಷರ್ ಕುಸ್ಕೊಂಡಿರುತ್ತೆ. ಆ ಪ್ರೆಷರಲ್ಲಿ ನೀವು ನಾರ್ಮಲ್ ಪ್ರೆಷರ್ ಇಡ್ಬೋದು ಅಥವಾ ಎಕ್ಸೆಸ್ ಪ್ರೆಷರ್ ಕೂಡ ನಿಮ್ಮ ಪಂಪಿಂದ ಹಾಕ್ಬೋದು. ಕಣ್ಗುಡ್ಡೆ ಹಾಗೆ ಐ ಬಾಲ್ ಅಂತ, ಆ ಬಾಲ್ ಪಾರ್ಟಲ್ಲಿ ಫ್ಲೂಯಿಡ್ ಮೇಡಮ್ ಹೇಳಿದ ಥರ ಬೇರೆ ಬೇರೆ ಕಡೆಯಿಂದ ಫ್ಲೂಯಿಡ್ ಮೆಲ್ಲಗೆ ಸೀಪ್ ಆಗ್ತಾ ಇರುತ್ತೆ. ಇನ್ಪುಟ್ ಆ್ಯಂಡ್ ಔಟ್ಫ್ಲೋ, ಇನ್ಪುಟ್ ಔಟ್ಫ್ಲೋ ಅಲ್ಲಿ ಬ್ಯಾಲೆನ್ಸ್ ಇರಲೇಬೇಕು, ಯಾವಾಗಲೂ ಇರುತ್ತೆ. ನಾರ್ಮಲ್ ಕಣ್ಣಲ್ಲಿ 10 ಯೂನಿಟ್ ನೀರು ಒಳಗೆ ಬಂದರೆ 10 ಯೂನಿಟ್ ನೀರು ಆಚೆ ಹೋಗಬೇಕು. ಇದು ಫಿಸಿಯಾಲಜಿಕಲ್ ಬ್ಯಾಲೆನ್ಸ್ ಆಫ್ ಐ ಪ್ರೆಷರ್. ಸೊ ನಮ್ಮ ಹತ್ರ ಎಲ್ಲ ಕಡೆ ಎವ್ರಿ ಅಗರ್ವಾಲ್ ಹಾಸ್ಪಿಟಲ್ ಇಸ್ ಫುಲ್ಲಿ ಎಕ್ವಿಪ್ಡ್ ಫಾರ್ ಗ್ಲಾಕೋಮಾ, ಆಲ್ 14 ಹಾಸ್ಪಿಟಲ್ಸ್. ಇದರಲ್ಲಿ ಮಿಷಿನ್ಸ್, ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ತುಂಬ ಸಣ್ಣ, 2-3 ಮಿನಿಟ್ಸಲ್ಲಿ ಕರೆಕ್ಟಾಗಿ ನೀವು ಪ್ರೆಷರ್ ಹೇಳ್ಬೋದು. ಸೊ ಆ ಪ್ರೆಷರಲ್ಲಿ ಮೇಡಮ್ ಹೇಳಿದ ಪ್ರಕಾರ ಔಟ್ಫ್ಲೋ ರಿಸ್ಟ್ರಿಕ್ಷನ್ ಆದರೆ ಬರೋ ಇನ್ಫ್ಲೋ ಬರ್ತಾ ಇರುತ್ತೆ, ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ. ಆ ಪ್ರೆಷರ್ ಜಾಸ್ತಿ ಆದಾಗ ನರದಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ, ಆ ಬ್ಲಡ್ ವೆಸಲ್ಸ್ ಬ್ಲಡ್ ಪ್ರೆಷರಿಂದ ಬರುತ್ತೆ, ಅದಕ್ಕೆ ಒತ್ತಡ ಬರುತ್ತೆ. ಇಟ್ಸ್ ಲೈಕ್ ಸಫೋಕೇಟಿಂಗ್ ದ ನೆಕ್, ಫ್ಲೂಯಿಡ್ ಟು ದ ಬ್ಲಡ್ ಸರ್ಕ್ಯುಲೇಷನ್ ರೆಡ್ಯೂಸಸ್. ಸೊ ಆಪ್ಟಿಕ್ ನರ್ವ್ಗೆ ಸಫೋಕೇಶನ್ ಆಗುತ್ತೆ ಬಿಕಾಸ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದ ಮೇಡಮ್ ಹೇಳಿದ ಪ್ರಕಾರ ಸೈಡಿಂದ ದೃಷ್ಟಿ ಕಡಿಮೆ. Did I answer your point, sir? ಮೆಡಿಸಿನ್ ಕೊಟ್ಟಾಗ ಅದು ಔಟ್ಫ್ಲೋ ಪ್ರೆಷರ್ ಕಮ್ಮಿ ಮಾಡಿ ಈಕ್ವಲೈಸ್ ದ ಡಿಫರೆನ್ಸ್ ಬಿಟ್ವೀನ್ and bring it to normal. That's Madam,